ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ. ಗುಹೇಶ್ವರ, ನಿಮ್ಮ ಶರಣರ ಸಂಬಂಧ. ಭಾವ: ಶಿಲೆಯೊಳಗೆ ಅಗ್ನಿ ಇದೆ, ಅದೃಶ್ಯವಾಗಿ. ಜಲದೊಳಗೆ ಪ್ರತಿಬಿಂಬವಿದೆ, ಅಲಿಪ್ತವಾಗಿ. ಬೀಜದೊಳಗೆ ವೃಕ್ಷವಿದೆ, ಅವ್ಯಕ್ತವಾಗಿ. ಶಬ್ದದೊಳಗೆ ನಿಶ್ಶಬ್ದವಿದೆ, ಅಭೇದ್ಯವಾಗಿ. ಅದರಂತೆ ಶರಣನಲ್ಲಿ ಸಕಲ ಜೀವ ಜಂತುಗಳಲ್ಲಿ ಹಾಗೂ ಅತ್ಯಂತ ವಿಸ್ತಾರವಾದ ವಿಶ್ವದಲ್ಲಿ ಪರಶಿವನು ನೆಲೆಸಿದ್ದಾನೆ. ಅವನು ಎಲ್ಲದರ ಆತ್ಮ. ಅವನು ಅದೃಶ್ಯ, ಅಲಿಪ್ತ, ಅವ್ಯಕ್ತ ಹಾಗೂ ಅಭೇದ್ಯ. ಇಂದ್ರಿಯಗಳು ಅವನನ್ನು ಕಾಣವು. ಯಾವುದೇ ವಸ್ತುವಿನಿಂದ ಅವನು ಲಿಪ್ತನಾಗ. ಗುಣಗಳಾಗಲಿ ಕ್ರಿಯೆಗಳಾಗಲಿ ಅವನಲ್ಲಿ ಇಲ್ಲವಾಗಿ ಅವನು ಸದೈವ ಅವ್ಯಕ್ತ. ಅಷ್ಟೇ ಏಕೆ, ಅವನನ್ನು, ಅವನ ನಿಲುವನ್ನು ಭೇದಿಸುವ ಶಕ್ತಿ ಯಾವ ಶಾಸ್ತ್ರಗಳಿಗೂ ಯಾವ ಶಬ್ದಗಳಿಗೂ ಇಲ್ಲ. ಅವನು ಮನ ಬುದ್ಧಿಗಳನ್ನು ಮೀರಿದ ಪ್ರಶಾಂತ ತತ್ವ. ಈ ವಚನದ ಅರ್ಥವನ್ನು ತಿಳಿಯೋಣ. ಶಿಲೆಯೊಳಗಣ ಪಾವಕನಂತೆ. ಶಿಲೆಯಲ್ಲಿ ಅಗ್ನಿ ಅಡಗಿದೆ, ಗೂಢವಾಗಿ. ಹಾಗೆಯೇ ಮಹತ್ಪಿಂಡನಾದ ಚಿದಗ್ನಿ ರೂಪನಾದ ಪರಮಾತ್ಮನು ಜಡ ಜಗತ್ತಿನಲ್ಲಿ ಗೂಢವಾಗಿ ನೆಲೆಸಿದ್ದಾನೆ. ಉದಕದೊಳಗಣ ಪ್ರತಿಬಿಂಬದಂತೆ. ಜಲದಲ್ಲಿ ಪ್ರತಿಬಿಂಬವಿದೆ, ಆದರೆ ಆ ಜಲದ ಗುಣದೋಷಗಳು ಆ ಪ್ರತಿಬಿಂಬಕ್ಕೆ ಅಂಟುವುದಿಲ್ಲ. ಅದು ನಿರ್ಲಿಪ್ತ. ಹಾಗೆಯೇ ಈ ಚಲನಶೀಲವಾದ ಪ್ರಪಂಚದಲ್ಲಿ ಪರಮಾತ್ಮನಿದ್ದಾನೆ. ಪ್ರಪಂಚದ ಯಾವ ಗುಣದೋಷಗಳೂ ಅವನಿಗೆ ಅಂಟವು. ಅವನು ಅಷ್ಟು ನಿರ್ಲಿಪ್ತ, ನಿಷ್ಪ್ರಪಂಚ. ಬೀಜದೊಳಗಣ ವೃಕ್ಷದಂತೆ. ಚಿಕ್ಕದಾದ ಬೀಜದಲ್ಲಿ ಬೃಹತ್ತಾದ ವೃಕ್ಷ ಅಡಗಿದೆ. ಬೀಜವು ವ್ಯಕ್ತವಾದರೆ ಅದರೊಳಗಡೆ ಅಡಗಿರುವ ವೃಕ್ಷವು ಅವ್ಯಕ್ತ. ಹಾಗೆ ದೇಹಾದಿ ಸಂಗತನಾದ ವ್ಯಷ್ಟಿ ಜೀವಾತ್ಮನಲ್ಲಿ ಮಹದ್ರೂಪನಾದ ದೇವನು ನೆಲೆಸಿದ್ದಾನೆ, ಅವ್ಯಕ್ತವಾಗಿ. ಶಬ್ದದೊಳಗಣ ನಿಶಬ್ದದಂತೆ. ಶ್ರವಣೇಂದ್ರಿಯ ಗ್ರಾಹ್ಯವಾದ ಶಬ್ದದೊಳಗೆ ಶಬ್ದದ ಹಿಂದೆ ಅಗ್ರಾಹ್ಯವಾದ ನಿಶಬ್ದ ವ್ಯಾಪಿಸಿದೆ. ಅದು ಬಯಲಿನಂತೆ. ಅದು ಮಹಾಮೌನ. ಶಬ್ದದ ತೆರೆಗಳು ಆ ನಿಶಬ್ದದ ಆಗಸದಿ ಏಳುತ್ತವೆ, ಅಡಗುತ್ತವೆ. ಆದರೆ ಆ ಶಬ್ದಗಳಿಂದ ನಿಶಬ್ದತೆಗೆ ಯಾವ ಬಾಧೆಯೂ ಇಲ್ಲ. ಎಂಥ ಭಯಂಕರ ಶಬ್ದವಾದರೇನು, ಅದು ನಿಶಬ್ದತೆಯನ್ನು ತಿಲಮಾತ್ರವೂ ಭೇದಿಸಲಾರದು. ಹಾಗೆಯೇ ಪರಮಾತ್ಮನು ನಿಶಬ್ದ ಬ್ರಹ್ಮ. ಜಗತ್ತಿನಲ್ಲಿ ಕಾಣಬರುವ ಎಲ್ಲ ಶಬ್ದಗಳು, ಭಾವಗಳು, ಆಲೋಚನೆಗಳು, ವಿಚಾರಗಳು ಕ್ಷಣ ಕಾಲ ತೋರಿ ಅಡಗುವ ತರಂಗಗಳು. ಅವುಗಳ ಹಿನ್ನೆಲೆಯಲ್ಲೆಲ್ಲ ಪರಮಾತ್ಮನ ಮೌನ ಅಸ್ತಿತ್ವ. ಲಕ್ಷಾಂತರ ನಕ್ಷತ್ರಗಳು ಸೃಷ್ಟವಾದರೇನು, ವಿಸ್ಫೋಟಿಸಿ ನಷ್ಟವಾದರೇನು, ಆ ನಿಶಬ್ದತೆಯೇ. ಗುಹೇಶ್ವರ, ನಿಮ್ಮ ಶರಣರ ಸಂಬಂಧ. ಇಲ್ಲಿ ನಿಮ್ಮ ಎಂದರೆ ಪರಮಾತ್ಮನ, ಶರಣ ಎಂದರೆ ಅರಿಯಲೆಳೆಸುವವ ಅಥವಾ ಅರಿತು ಜ್ಞಾನಿಯಾಗಲಿರುವವ. ಸಂಬಂಧ, ಈ ಎರಡರ ಸಾಂಬಂಧಿಕ ನಿಲುವು ಪರಮಾತ್ಮನು ವಿಶ್ವದಲ್ಲಿ ಜೀವ ಸೃಷ್ಟಿಯಲ್ಲಿ ನೆಲೆಸಿದ ರೀತಿ. ಈ ಶರಣ ಪದವು ಸಕಲ ಜೀವ ಜಂತುಗಳನ್ನು, ಸಮಸ್ತ ಸೃಷ್ಟಿ ಜಗತ್ತನ್ನು ನಿರ್ದೇಶಿಸುತ್ತದೆ. ಪರಶಿವನಲ್ಲಿ ಪ್ರಪ್ರಥಮದಲ್ಲಿ ಕಾಣಬಂದ ಅಸ್ಮಿತಾ, ಸ್ಫುರಣಿಗೆ ಶರಣ ಎಂಬ ಹೆಸರಿದೆ. ಇದುವೇ ಸೃಷ್ಟಿಯ ಪ್ರಥಮ ತತ್ವ. ಆದ್ದರಿಂದ ಶರಣ ಪದವು ಸಮಸ್ತ ವಿಶ್ವದರ್ಶಕ. ಪರಮಾತ್ಮನಿಗೆ ಮಹತ್ಪಿಂಡ ಎಂಬ ನಾಮ. ಆ ಮಹತ್ಪಿಂಡ 4 ಲಕ್ಷಣಗಳನ್ನು ಈ ವಚನದಲ್ಲಿ ಹೇಳಿದೆ. ಅವು ಅದೃಶ್ಯ, ನಿರ್ಲಿಪ್ತ, ಅವ್ಯಕ್ತ ಮತ್ತು ಅಭೇದ್ಯ.